मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂದರೆ ಪಾಸಿಟಿವ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು. ಒಳ್ಳೆ ತಿರುವು ಅಂತಲೇ ಹೇಳ್ಬೋದು. ವೃತ್ತಿಯಲ್ಲಿ ನಿಮಗೆ ಗೌರವ ಜಾಸ್ತಿ ಆಗುತ್ತೆ. ಜೊತೆಗೆ ಫ್ಯಾಮ್ಲಿಯಿಂದನೂ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಮುಖ್ಯವಾಗಿ ತಂದೆ ತಾಯಿಯಿಂದ ಆಶೀರ್ವಾದ. ನಿಮ್ಮ ರಾಶ್ಯಾಧಿಪತಿ ಷಷ್ಠಮದಲ್ಲಿ ಇರೋದ್ರಿಂದಾಗಿ ಆಫೀಸ್ನಲ್ಲಿ ಆಗದೇ ಇರೋರು ಇರ್ತಾರಲ್ವ, ಅವರಿಂದನೂ ನಿಮಗೆ ಪ್ರೊಟೆಕ್ಷನ್ ಮಾಡ್ತಾನೆ ಕುಜ. ಈ ವಾರ ನೀವು ಏನು ಮಾಡಬೇಕಂದ್ರೆ ಗುರು ಹಿರಿಯರಿಂದ ಸಲಹೆ ಪಡೆಯೋದು ತುಂಬ ಅಗತ್ಯ. ಮನೆಯಲ್ಲಿ ಹಿರಿಯರ ಜೊತೆ ಕನೆಕ್ಟಾಗಿ ಇದ್ದರೆ ನಮಗೇನೋ ಒಂಥರ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಅಲ್ವಾ. ನಮಗೆ ಯಾವುದಾದ್ರೂ ವಿಷಯದಲ್ಲಿ ಗೊಂದಲ ಚಿಂತೆಯಲ್ಲಿದ್ದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಮತ್ತು ಅವರ ಅನುಭವದಿಂದ ನಮಗೆ ಗೈಡೆನ್ಸ್ ಮಾಡ್ತಾರೆ. ಅದರಿಂದ ನಮಗೆ ಒಂಥರ ರಿಲೀಫ್ ಸಿಕ್ಕಂಗಾಗುತ್ತೆ. ಈ ವಾರ ನೀವು ನಿಮ್ಮ ತಾಯಿಗೆ ಏನಾದರೂ ಮಾಡಬೇಕು, ಅವ್ರಿಗೇನು ಇಷ್ಟನೋ ಅದನ್ನು ಸಿಹಿ ತಿಂಡಿ ತರೋದು ಅಥವಾ ಸೀರೆ ಈಸ್ಕೊಡೋದು, ಏನಾದರೂ ಅವ್ರಿಗಿಷ್ಟ ಇರೋದನ್ನು ಮಾಡಿ. ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕುಜ 6ನೇ ಮನೆಯಲ್ಲಿರೋದ್ರಿಂದಾಗಿ ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ. ದಿನದಿಂದ ದಿನಕ್ಕೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ನಿಮ್ಮ ನಿರ್ಧಾರ ನಿಮಗೆ ಅಡೆತಡೆಗಳಿಂದ ಆಚೆ ಬರಲು ಸಾಧ್ಯ ಮಾಡುತ್ತೆ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ ಆದಾಯ ಅಂತೂ ತುಂಬಾ ಚೆನ್ನಾಗಿದೆ. ಆದರೆ ಅನಗತ್ಯ ಖರ್ಚು ಆಗ್ಬೋದು, ಸಡನ್ ಖರ್ಚು ಬರೋ ಸಾಧ್ಯತೆ ಇದೆ. ಮತ್ತು ನೀವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಿರಲಿ ಅಥವಾ ನಿಮಗೆ 2-3 ಕಡೆ ಸಾಲ ಇದ್ದರೆ ಅದನ್ನು ಹೇಗೆ ತೀರಿಸಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಬೇಗ ತೀರಿಸೋ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟಮದಲ್ಲಿ ಬುಧ ಇರೋದ್ರಿಂದಾಗಿ ನೀವು ಸ್ಪಷ್ಟತೆಯಿಂದ ಮಾತಾಡಬೇಕಾಗುತ್ತೆ. ಅಂದರೆ ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು. ಮತ್ತು ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಇಮ್ಯುನಿಟಿಗೆ ಸಂಬಂಧಿಸಿದಂತೆ ನೀವು ಎಚ್ಚರ ವಹಿಸಬೇಕಾಗುತ್ತೆ. ಸ್ವಲ್ಪ ಎಕ್ಸಸೈಸು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಜೊತೆಗೆ ಒಳ್ಳೆಯ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಸಣ್ಣ ಪ್ರಯಾಣವೂ ಮಾಡಬಹುದು ಈ ವಾರ ನೀವು. ಅದರಿಂದ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು. ನೀವು ಸ್ವಲ್ಪ ರೆಸ್ಟ್ ತೊಗೋಬೇಕಾಗುತ್ತೆ. ಕೆಲಸ ಅಂತ ಜಾಸ್ತಿ ಒತ್ತಡ ಮಾಡ್ಕೋಬೇಡಿ. ಸ್ವಲ್ಪ ವಿಶ್ರಾಂತಿ ತಗೊಂಡು ಆರೋಗ್ಯವನ್ನು ನೋಡ್ಕೊಳ್ಳಿ. ಪರಿಹಾರ ಬಂದು ಗುರುವಾರದಂದು ಗುರು ದರ್ಶನ ಮಾಡಿ ಮತ್ತು ಗುರು ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಗುರವೇ ನಮಃ ಅಂತ ಮಂತ್ರವನ್ನು ಜಪಿಸಿ. ಧನ್ಯವಾದಗಳು.